ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಚಿಕನ್ ಗ್ರೇವಿ ಹೆಂಗೆ ಮಾಡೋದು ಅಂದೇಳಿ ಹೇಳಿಕೊಡ್ತೆ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಿನ್ನೂ ಫಾಲೋ ಮಾಡ್ಕೊಳ್ಳಿಯೋ ಪಟ ಫಾಲೋ ಮಾಡ್ಕೊಳ್ಳಿ. ಫಸ್ಟ್ ನಾವು ಈರುಳ್ಳಿ ಟೊಮೆಟೊನ ಕೊಚ್ಕೊಳ್ಕಾತು, ಆಮೇಲೆ ನಾನು ಇಲ್ಲಿ ತೋರಿಸ್ತಿರೋ ಎಲ್ಲ ಐಟಮ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಕಾತು ನೀವು. ಸೊ ಇಲ್ಲಿ ತೋರಿಸ್ತಿದ್ದೆ ಕಣ್ಕಣಿ. ಆಮೇಲೆ ನಾವು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ನಾನಿಲ್ಲಿ ತೋರಿಸ್ತಿರೋ ಸ್ಪೈಸಸ್ನೆಲ್ಲ ಹಾಕಿ ನೀವು ಫ್ರೈ ಮಾಡ್ಕೊಳ್ಕಾತು. ಇದಾದ ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಮತ್ತೊಂದು ರೌಂಡ್ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಆಗಲೇ ಕೊಚ್ಚಿಟ್ಟಿದ್ದು ಈರುಳ್ಳಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಹಾಕಬೇಕು, ಅದಕ್ಕೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಾಡಿ ಕೊಚ್ಕೊಂಡದ್ದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದರ ಮೇಲೆ ನಾವು ಆಗಲೇ ಕೊಚ್ಚಿಟ್ಕೊಂಡು ಟೊಮೆಟೊನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಕಾತು. ಆಮೇಲೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊ, ಆಮೇಲೆ ಚಿಲ್ಲಿ ಪೌಡ್ರು, ಕೋರಿಯಂಡರ್ ಪೌಡ್ರು, ಜೀರಾ ಪೌಡ್ರು, ಆಮೇಲೆ ಸ್ವಲ್ಪ ಗರಂ ಮಸಾಲೆನೂ ಆ್ಯಡ್ ಮಾಡ್ಕಾತು. ಇದಪ್ಪಕ್ಕೂ ಆಗಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಳ್ಳೋದು ಮಸಾಲಾನ ಇದಕ್ಕೆ ಹಾಕಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಅದಕ್ಕೆ ಚಿಕನ್ ಪೀಸ್ನ ಹಾಕೊಳ್ಳಿ. ಈಗ ನಾವು ಚಿಕನ್ನ ಬೇಯೋಕೆ ಬಿಡ್ಕಾತು. ಒಂದು ರೌಂಡ್ ಚಿಕನ್ ಬೆಂದ್ರ ಮೇಲೆ ಗ್ರೇವಿ ರೆಡಿ ಆತ್ಕಣಿ. ಇದನ್ನು ಬಿಸಿ ಬಿಸಿ ಅನ್ನೋ ಜೊತೆ ಹಾಯ್ಕೊಂಡು ಊಟ ಮಾಡೋಕ್ಕಂತೂ ಸಖತ್ತಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ ಅಕ್ಕ. ನಾನು ಇನ್ನೊಂದು ವಿಡಿಯೋದಾಗ ಸಿಗ್ತೆ ಆಯಿತಾ.